कर्नाटक के कानून साज काउंसिल यानी लेजिस्लेटिव काउंसिल के अजलास में बल्किस बानो जो कि MLC के हैं, उन्होंने भद्रावती के MPM शुगर फैक्ट्री की तरफ से साल 2010 और 12 के दौरान गन्ना फराहम करने वाले किसानों की बकाया जात की अदायगी का मामला उठाया। उन्होंने अजलास में बहस करते हुए हुकूमत से मुतालबा किया कि तकरीबन 4,875 किसानों के 2.94 करोड़ रुपए बकाया जात की फौरी तौर पर अदायगी की जाए। बल्किस बानो ने ऐवान में कहा कि भद्रावती MPM शुगर फैक्ट्री ने 2010 से 2012 के दरमियान गन्ना फराहम करने वाले किसानों को इनकी मेहनत की कीमत अदा नहीं की है। ये किसान जो तादाद में तकरीबन 4,875 हैं, अब तक अपने बकाया जात के मुंतज़िर हैं। इन बकाया जात की कुल रकम 2.94 करोड़ रुपए है, जो कि बड़ी रकम है और किसानों के माशी हालत पर मुनफी असर डाल रही है। उन्होंने मजीद कहा कि किसान मुल्क की रीढ़ की हड्डी हैं और इनकी मेहनत की कीमत रोकना नाइंसाफ़ी है, ख़ास तौर पर जब ये मामला एक दहाई से ज़्यादा पुराना है। हुकूमत को चाहिए कि वो फौरी तौर पर कार्रवाई करे और फैक्ट्री को वो ज़िम्मेदारों को हिदायत दिए कि वो बकाया जात की अदायगी करे। MLC बल्किस बानो ने ऐवान में ये भी कहा कि अगर हुकूमत इस मामले को नज़रअंदाज करती रही तो किसानों में मायूसी फैलेगी और ये रियासत के ज़रई मईशत के लिए नुकसानदा होगा। ब्यूरो रिपोर्ट, इनकलाब न्यूज़, बेंगलुरु। ಧನ್ಯವಾದಗಳು ಮಾನ್ಯ ಸಭಾಪತಿಯವರೇ. ವಿಷಯ 2010-11ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯ ರೈತರು ಭದ್ರಾವತಿ MPM ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ್ದು ಸರ್ಕಾರದಿಂದ ಹೆಚ್ಚುವರಿಯಾಗಿ ಪ್ರತಿ ಟನ್ ಕಬ್ಬಿಗೆ 100 ರೂಪಾಯಿಗಳನ್ನು ಇದುವರೆಗೆ ಕೊಡದೇ ಇರುವ ಬಗ್ಗೆ ಕುರಿತು ಶೂನ್ಯ ವೇಳೆ ಪ್ರಸ್ತಾಪಿಸುವ ಬಯಸುತ್ತೇನೆ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಮನವಿ ಮೇರೆಗೆ ಶಿವಮೊಗ್ಗ ಜಿಲ್ಲೆಯ ಕಬ್ಬು ಬೆಳೆಗಾರರು ಭದ್ರಾವತಿಯ MPM ಸಕ್ಕರೆ ಕಾರ್ಖಾನೆಗೆ ರೈತರು ಬೆಳೆದ ಕಬ್ಬನ್ನು 2010-11ನೇ ಸಾಲಿನಲ್ಲಿ ಸರಬರಾಜು ಮಾಡಿದ್ದು ಪ್ರತಿ ಟನ್ಗೆ 1,800 ರೂಪಾಯಿಗಳನ್ನು ನಿಗದಿ ಮಾಡಿ ಸರ್ಕಾರ ಪಾವತಿ ಮಾಡಿರುತ್ತದೆ. ಅದರಂತೆ 2,94,000 ಟನ್ ಕಬ್ಬಿಗೆ ಪ್ರೋತ್ಸಾಹ ಧನ 100 ರೂಪಾಯಿಗಳಂತೆ ಒಟ್ಟು 2,94,00,000 ರೂಪಾಯಿಗಳನ್ನು ಬಾಕಿ ಉಳಿಸಿಕೊಳ್ಳಲಾಗಿದೆ. ರಾಜ್ಯದ 2 ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಾದ ಮಂಡ್ಯ ಮೈ ಶುಗರ್ ಕಾರ್ಖಾನೆಗೆ ಸರ್ಕಾರದಿಂದ ರೈತರಿಗೆ 100 ರೂಪಾಯಿಗಳ ಪ್ರೋತ್ಸಾಹ ಧನ ಮಂಜೂರು ಮಾಡಲಾಗಿರುತ್ತದೆ. ಆದರೆ ಭದ್ರಾವತಿ MPM ಸಕ್ಕರೆ ಕಾರ್ಖಾನೆಯೂ ಸಹ ಸರ್ಕಾರದ ಸ್ವಾಯತ್ತ ಕಾರ್ಖಾನೆಯಾಗಿದ್ದು ರೈತರಿಗೆ ನೀಡಬೇಕಾದ ಪ್ರೋತ್ಸಾಹ ಧನ ಇಂದಿಗೂ ನೀಡಿರುವುದಿಲ್ಲ. ದಿನಾಂಕ 19/8/2011ರಂದು ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೈಗೊಂಡ ನಿರ್ಣಯದಲ್ಲಿ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ಟನ್ಗೆ ಪ್ರೋತ್ಸಾಹ ಧನ ₹100 ನಿಗದಿಪಡಿಸಲಾಗಿರುತ್ತದೆ ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ C&C ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯವರು ಆದೇಶ ಮಾಡಿರುತ್ತಾರೆ. ದಿನಾಂಕ 9/3/2018ರಂದು ಸಂಖ್ಯೆ CE 120 CPM 200/2015ರಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯವರು ವ್ಯವಸ್ಥಾಪಕ ನಿರ್ದೇಶಕರು ಮೈಸೂರು ಸಕ್ಕರೆ ಕಾರ್ಖಾನೆ ಇವರಿಗೆ ಕಬ್ಬು ಅಮರದು ಮಾಡಿಕೊಂಡ ಬೆಳೆಗಾರರಿಗೆ ನೀಡಬೇಕಾದ ಬಾಕಿ ಮೊತ್ತವನ್ನು ಪಾವತಿಸುವಂತೆ ನಿರ್ದೇಶಿಸಿರುತ್ತಾರೆ. ಆದರೂ ಸಹ ಇಲ್ಲಿಯವರೆಗೂ ಕಬ್ಬು ಬೆಳೆಗಾರರಿಗೆ ಪ್ರೋತ್ಸಾಹಧನ ಬಿಡುಗಡೆ ಆಗಿರುವುದಿಲ್ಲ. ಬಾಕಿ ಉಳಿಸಿಕೊಂಡಿರುವ 2,94,00,000 ಹಣ 4,825 ಜನ ಕಬ್ಬು ಬೆಳೆಗಾರರಿಗೆ ನೀಡಲು ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ತಮ್ಮ ಮೂಲಕ ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಸಭಾನಾಯಕರು, ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವುದು. TN ಜವರಾಯ